ಕ್ಷತ್ರಿಯ ಸೇವಾ ಹಾಗೂ ಶೈಕ್ಷಣಿಕ ಟ್ರಸ್ಟ್ ವತಿಯಿಂದ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಸಭಾಭವನದಲ್ಲಿ ಸಮಾಜದ ಅರ್ಹ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಣೆ ಹಾಗೂ ಪ್ರತಿಭಾನ್ವಿತರಿಗೆ ಪುರಸ್ಕಾರ ನೀಡುವ ಕಾರ್ಯಕ್ರಮ ನೆರವೇರಿತು. ಟ್ರಸ್ಟ್ನ ಅಧ್ಯಕ್ಷರಾದ ಪ್ರೇಮಕಾಂತ್ ನಾಯ್ಕ್ ಇವರು ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಂಡರು. ಕಾರ್ಯದರ್ಶಿಯಾದ ಸಂತೋಷ್ ನಾಯ್ಕ್ ಇವರು ಸರ್ವರನ್ನ ಸ್ವಾಗತಿಸಿದರು. ಸದಸ್ಯರಾದ ರಾಜೇಶ್ ಸಾಲೆಹಿತ್ತಲ್ ಇವರು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರನ್ನ ಪರಿಚಯಿಸಿದರು. ಉದ್ಘಾಟಕರಾಗಿ ನಾಗರಾಜ್ ಕೆ, ಕಾಮಧೇನು ಇಂಡಸ್ಟ್ರಿ ಕೋಟೇಶ್ವರ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಅಣ್ಣಪ್ಪ ಆರ್ ನಾಯ್ಕ್, ಅಧ್ಯಕ್ಷರು, ಗೋಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಮಂಕಿ, ಡಾಕ್ಟರ್ ಪ್ರಸನ್ನ ಹೊನ್ನಾವರ, ಅಸೋಸಿಯೇಟ್ ಪ್ರೊಫೆಸರ್ ಮನೋಜ್ ಎಂ ಜಾಲಿಸತ್ಗಿ, ವಕೀಲರು ಹೊನ್ನಾವರ, ಶ್ರೀಮತಿ ಜ್ಯೋತಿ ಕೃಷ್ಣಮೂರ್ತಿ, ಉಪಾಧ್ಯಕ್ಷರು ಸಂಗಮ ಸೌಹಾರ್ದ ಕೋ ಆಫ್ ಉಡುಪಿ, ಶ್ರೀಮತಿ ಸರೋಜಾ ಪುರುಷೋತ್ತಮ್ ನಾಯ್ಕ್, ಅಧ್ಯಕ್ಷರು ಜಿಲ್ಲಾ ರಾಮಕ್ಷತ್ರಿಯ ಮಾತೃಮಂಡಳಿ, ಮೋಹನ್ ಸಾಳೆಹಿತ್ತಲ್, ಅಧ್ಯಕ್ಷರು ರಾಮಕ್ಷತ್ರಿಯ ಸಮಾಜ ಹೊನ್ನಾವರ ಇವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು. ಉಲ್ಲಾಸ್ ಅನಂತ್ ನಾಯ್ಕ್ ಇವರು ವರದಿ ವಾಚನ ಮಾಡಿದರು. ಎಂಆರ್ ನಾಯ್ಕ್ ಇವರು ತಮ್ಮ ಪ್ರಾಸ್ತಾವಿಕ ಮಾತಿನಲ್ಲಿ ಟ್ರಸ್ಟ್ ನಡೆದು ಬಂದ ದಾರಿ ಹಾಗೂ ಸಹಾಯ ಮಾಡಿದ ಸಮಾಜ ಬಾಂಧವರನ್ನು ಸ್ಮರಿಸಿಕೊಂಡರು. ಟ್ರಸ್ಟ್ನ ಸದಸ್ಯರಾದ ಉದಯ್ ನಾಯ್ಕ್ ಹಾಗೂ ಲಕ್ಷ್ಮೀನಾರಾಯಣ ಸಾಲೆಹಿತ್ತಲ್ ಇವರು SSLC ಹಾಗೂ PUCಯಲ್ಲಿ 90% ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಕರೆದು ಗಣ್ಯರಿಂದ ಸನ್ಮಾನಿಸಲಾಯಿತು. ಟ್ರಸ್ಟ್ ಸದಸ್ಯರಾದ ಬಾಳಾ ನೀಲಯ್ಯ ನಾಯ್ಕ್ ಅವರು ಅರ್ಹ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಕರೆದು ಪಠ್ಯ ಪುಸ್ತಕವನ್ನು ಅತಿಥಿಗಳಿಂದ ನೀಡಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಉದ್ಘಾಟಕರು ಹಾಗೂ ಮುಖ್ಯ ಅತಿಥಿಗಳು ವಿದ್ಯಾರ್ಥಿಗಳನ್ನು, ಪಾಲಕರನ್ನು ಹಾಗೂ ಸಮಾಜ ಬಾಂಧವರನ್ನು ಉದ್ದೇಶಿಸಿ ಹಿತವಚನ ನೀಡಿದರು. ಟ್ರಸ್ಟ್ ಅಧ್ಯಕ್ಷರು, ಸದಸ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರಿಗೆ ನೆನಪಿನ ಕಾಣಿಕೆಯನ್ನು ನೀಡಿದರು. ಟ್ರಸ್ಟ್ನ ಕಾರ್ಯದರ್ಶಿಯಾದ ಸಂತೋಷ್ ಎಂ ನಾಯ್ಕ್ ಇವರು ಸರ್ವರನ್ನು ವಂದಿಸಿದರು. ಈ ಕಾರ್ಯಕ್ರಮಕ್ಕೆ ಟ್ರಸ್ಟ್ನ ಸದಸ್ಯರಾದ ಜಿತೇಂದ್ರ ನಾಯ್ಕ್, ಸುರೇಶ್ ನಾಯ್ಕ್, ಅಭಿಜಿತ್ ಆರ್ ನಾಯ್ಕ್ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ನಂತರ ಛದ್ಮವೇಷ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿದವು. ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕರಾದ ನಾರಾಯಣ್ ನಾಯ್ಕ್ ಮಾಡಿದರು.